ಯಾರು ಬೇಕಾದರೂ ಕಲಿಬೋದು. 16 ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ಸಾಕು. ಏನೂ ಗೊತ್ತಿಲ್ಲದ್ರೆ ಝೀರೋ ಇಂದನೂ ಬಂದು ಕಲಿಬೋದು ಸರ್. ಓಕೆ. ತುಂಬಾ ಚೆನ್ನಾಗಿ ಬೇಸಿಕ್ ಇಂದ ನಮ್ಗೆ ಏನು ಅಡ್ವಾನ್ಸ್ ಲೆವೆಲ್ ತನಕನೂ ಹೇಳ್ಕೊಡ್ತಾರೆ ಸರ್. ನಂದಂತೂ ಝೀರೋ ನಾಲೆಡ್ಜು, ಎಲ್ಲೋ ಸರ್ಚು ಮಾಡಿಲ್ಲ, ಏನೂ ಇಲ್ಲ. ಫಸ್ಟ್ ಇಲ್ಲೇ ಬಂದು ಅಡ್ವಾನ್ಸ್ ಕೊಟ್ಟಿದ್ದು, ಇಲ್ಲೇ ಸೇರ್ಕೊಂಡಿದ್ದು. ಹೊರಗಡೆ ಹೋಯಿಸ್ಕೊಂಡೆ ತುಂಬಾನೇ ಕಡಿಮೆ ಇದೆ, ಇಲ್ಲಿ ಲಕ್ಷಾಂತರ ರೂಪಾಯಿ ಇದೆ ಹೊರಗಡೆ. ಇಲ್ಲಿ ಎಂಥವ್ರಾದ್ರೂ ಬಂದು ಸೇರ್ಕೊಂಡು ಕಲಿಬೋದು ಸರ್. ಅವರಿಗೆ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಸಾಕು. ಯಾವುದೇ ಲ್ಯಾಂಗ್ವೇಜು ಅದು ಬರಬೇಕು, ಇಂಗ್ಲಿಷ್ ಬರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಕಲಿಯೋ ತನಕ ಬಿಡಲ್ಲ ಸರ್. ಪ್ರೀತಿಯಿಂದ ಹೇಳ್ಕೊಡ್ತಾರೆ, ಎಲ್ಲಾರ್ಗು ಮಕ್ಳೆ ಅಂತ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ತುಂಬಾ ಕಲ್ತಿದ್ದೀವಿ. ನನ್ಗೆ ಹೇರ್ ಸ್ಟೈಲು ಬರ್ತಿರ್ಲಿಲ್ಲ ಸರ್ ಮಾಡೋದಕ್ಕೆ, ಒಂದು ಪಿನ್ ಹಾಕಕ್ಕೂ ಬರ್ತಾ ಇರ್ಲಿಲ್ಲ. ಮ್ಯಾಮೇ ಈ ತರ ಎಲ್ಲ ಹಿಂಗ್ ಹಾಕ್ಬೇಕು ಅಂತ ಅವ್ರು ಎಷ್ಟು ಸಲ ಹೇಳ್ಕೊಟ್ಟಿದಾರೋ. ಚಿಕ್ಕ ಮಕ್ಳ ತರ ಎಲ್ಲಾರ್ಗು ಕೈ ಹಿಡ್ದು ಹೇಳ್ಕೊಡ್ತಾರೆ. ಒಂದ್ಸತಿ ಎಲ್ಲ 10 ಸತಿ ಬೇಕಾದ್ರೂ ಹೇಳ್ಕೊಡ್ತಾರೆ, ಮಾಡೋ ತನಕ ಬಿಡಲ್ಲ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನನಗೆ ಇನ್ಸ್ಟಿಟ್ಯೂಟ್ ನೋಡಿದ್ರೆ ಇನ್ನೂ 1 ವರ್ಷ ಇಲ್ಲೇ ಇದ್ದೀವಿ, ಕಲ್ತು ಹೋಗ್ಬೇಕಂತ. ಕಲಿತೀನಿ ರಿಪೀಟ್. ಯಾವ ಏಜ್ ಅಲ್ಲಿ ಆದರೂ ಕಲಿಬಹುದು. ಇಲ್ಲಿ ಏಜ್ ಕಡಿಮೆ ಅನಿಸ್ತಾ ಇದೆ, ಬಂದ್ಮೇಲೆ ನನಗೆ ಏಜ್ ಕಡಿಮೆ ಆಗಿದೆ ಅನಿಸ್ತಾ ಇದೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಕಡೆಯಿಂದ ಮಾತಾಡ್ತಿರೋದು. ನಮ್ಮಲ್ಲಿ 2 ಥರದ್ದು ಕೋರ್ಸ್ ಇದೆ. ಪ್ರೊಫೆಷನಲ್ ಮೇಕಪ್ ಆ್ಯಂಡ್ ಹೇರ್ ಕೋರ್ಸ್ ಒಂದಿದೆ ಆ್ಯಂಡ್ ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮೇಕಪ್ನ ಕಲಿಬೇಕು, ನಾನು ಈ ಇಂಡಸ್ಟ್ರಿಯಲ್ಲಿ ಇವಾಗ ಟ್ರೆಂಡಿಂಗ್ ಇರೋದೇ ಮೇಕಪ್, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸೇ ಟ್ರೆಂಡಿಂಗಲ್ಲಿರೋವಂಥದ್ದು. ಗರ್ಲ್ಸ್ ಅಥವಾ ಬಾಯ್ಸ್ ಅಂತ ಇಲ್ಲ, ಯಾರಾದರೂ ಕಲಿಬೋದು. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಕ್ಲಾಸ್ ಬಗ್ಗೆನೇ ಸರ್, ಆಲ್ಮೋಸ್ಟ್ ಇವಾಗ 22 ಬ್ಯಾಚಸ್ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಅಲ್ಲೂ. ಈಗ 23rd ಬ್ಯಾಚ್ ನಡೀತಾ ಇದೆ, ನೀವು ನೋಡ್ಬೋದು. ನಮ್ಮ ಅಕಾಡೆಮಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 4 to 5 years ಆಗ್ತಾ ಇದೆ ಇವಾಗ. ಸೊ ನಮ್ಮ ಮಕ್ಕಳು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಇವಾಗ ಹೇರ್ ಸ್ಟೈಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಸ್ಯಾರಿ ಡ್ರಿಪ್ಪಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನೆಕ್ಸ್ಟ್ ಮೇಕಪ್ ಸ್ಟಾರ್ಟ್ ಆಗ್ತಿದೆ. ಸೊ ಈ ಬ್ಯಾಚ್ ಮುಗಿತಾ ಇದೆ ಈ ಮಂತ್ ಎಂಡ್ ಅಲ್ಲಿ. ಸೊ ನೆಕ್ಸ್ಟ್ ಬ್ಯಾಚ್ ಬಂದು August 17th ಹಂಗ್ ನಡೀತಾ ಇದೆ. ಮಾಸ್ಟರ್ ಕ್ಲಾಸ್ ಕೂಡ ಕಂಡಕ್ಟ್ ಮಾಡ್ತಾ ಇದೀವಿ ಈಗ 8 daysಗೆ. ಸೊ ಫೀಸ್ ಕೂಡ ಅಫೋರ್ಡಬಲ್ ಆಗಿದೆ. ಕಲಿಯೋರು ಬರೀ ಮೇಕಪ್ ನ ಕಲಿಯೋರು ಯಾರಿದ್ರೆ ಅವ್ರು ಕೂಡ ಜಾಯ್ನ್ ಆಗ್ಬೋದು. ಅಂಡ್ ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಮತ್ತೆ ಬ್ಯೂಟಿಷಿಯನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ August 17th ಹಂಗೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅಂಡ್ ಮೇಕಪ್ ಅಂತ ಬಂತು ಅಂದ್ರೆ ನಮ್ಮಲ್ಲಿ ಸರ್ ರಿಸೆಪ್ಷನ್ ಲುಕ್ ಇರ್ಬೋದು, ಏರ್ ಬ್ರಷ್ ಮೇಕಪ್ ಆಗಿರ್ಬೋದು, ಎಂಗೇಜ್ಮೆಂಟ್ ಲುಕ್ ಆಗಿರ್ಬೋದು, ಮುಹೂರ್ತಂ ಲುಕ್ ಆಗಿರ್ಬೋದು, ಮೆಚೂರ್ ಸ್ಕಿನ್ ಮೇಕಪ್ ಆಗಿರ್ಬೋದು, ಗ್ರೂಮ್ ಮೇಕಪ್ ಆಗಿರ್ಬೋದು, ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಯಾವ್ದು ಹೈಡ್ ಮಾಡೋ ತರ ಇರೋದಿಲ್ಲ. ಮತ್ತೆ ಹೇರ್ ಸ್ಟೈಲ್ ಅಂತ ಬಂತು ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇರುತ್ತೆ. ಕಾಂಪ್ಲಿಮೆಂಟರಿ ಆಗಿ ನೈಲ್ ಆರ್ಟ್ ವರ್ಕ್ಶಾಪ್ ಇದೆ. ಇವಾಗ ಚೇಂಜ್ ಮಾಡಿದೀವಿ, ಮೆಹಂದಿ ವರ್ಕ್ಶಾಪ್. ಫ್ಲೋರಲ್ ಆರ್ಟ್ ಅಷ್ಟು ವರ್ಕ್ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ಮೆಹಂದಿ ಆದ್ರೆ ಅಟ್ಲೀಸ್ಟ್ ಅವ್ರಿಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮೆಹಂದಿನ ಆಡ್ ಮಾಡಿದೀನಿ ಇವಾಗ. ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ಸರ್. ಸೋಷಿಯಲ್ ಮೀಡಿಯಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ, ಸೊ ಅದನ್ನ ಕೂಡ ಹೇಳ್ಕೊಡ್ತಾ ಇದ್ವಿ. ಅಂಡ್ ಅವರಿಗೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಮೇಕಪ್ ಅಂತ ಬಂತು ಅಂದ್ರೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಬ್ಯೂಟಿಷಿಯನ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅಂದ್ರೆ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್, ಡಿಟ್ಯಾನ್, ಕ್ಲೀನ್ ಅಪ್, ಮತ್ತೆ ಫೇಶಿಯಲ್ಸ್, ಮತ್ತೆ ಹೇರ್ ಕಟ್ ಕೂಡ ಇದೆ. ಸೊ ಇಷ್ಟು ಇನ್ಕ್ಲೂಡ್ಸ್ ಆಗಿರುತ್ತೆ. ನಾನು ಹೇಳಿದ್ದು ಸರ್, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ. ಮತ್ತೆ ಇಲ್ಲಿಂದ ಹೋದ್ಮೇಲೆ ಅವ್ರು ಒಂದು ಸಣ್ಣದಾಗಿ ಪಾರ್ಲರ್ ಓಪನ್ ಮಾಡ್ಕೋಬಹುದು ಸರ್. ದೊಡ್ಡದಾಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಏನಿಲ್ಲ, ನಾವು ಚಿಕ್ಕರಿಂದಾನೇ ದೊಡ್ಡದು ಹೋಗ್ಬೇಕಲ್ಲ. ಸೊ ಹಂಗಾಗಿ ಸಣ್ಣದಾಗಿ ಅವ್ರು ಪಾರ್ಲರ್ ಓಪನ್ ಮಾಡ್ಕೋಬಹುದು. ಮತ್ತೆ ಮೇಕಪ್ ಅಂತ ಬಂತು ಅಂದ್ರೆ ಸರ್ ಎಲ್ಲಾನು ಕಲ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಈ ಸಡನ್ಲಿ ಒಂದು ಬ್ರೈಡ್ ಹತ್ರ ಹೋದಾಗ ಒಂದು ಐಬ್ರೋ ಮಾಡಕ್ಕಾದ್ರೂ ಬರ್ಬೇಕು ಅವ್ರಿಗೆ. ನಮಸ್ತೆ ಸರ್. ತಮ್ಮ ಹೆಸರು? ಸೌಮ್ಯ ಅಂತ ಸರ್. ಎಲ್ಲಿಂದ ಬರ್ತಿದ್ದೀರಾ? ರಾಜಾಜಿನಗರಿಂದ. ನಾನು ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೆ, ಹಂಗಾಗಿ ಸಿಕ್ತು. ಸರ್ಚ್ ಮಾಡ್ತಿದ್ದೆ, ನೋಡೋಣ ನಾನು ಏನಾದ್ರು ಕಲಿಬೇಕು ಅಂತ ಹುಡುಕ್ತಾ ಇದ್ದೆ, ಅವಾಗ ಸಿಕ್ತು ಸರ್. ಹೇಗಿದೆ ಮ್ಯಾಮ್ ಇಲ್ಲಿ ಕೋರ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ಮ್ಯಾಮ್ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ, ಕಲಿಯೋ ತನಕ ಬಿಡಲ್ಲ ಸರ್. ಪ್ರೀತಿಯಿಂದ ಹೇಳ್ಕೊಡ್ತಾರೆ, ಎಲ್ಲಾರ್ಗು ಮಕ್ಳೆ ಅಂತ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ತುಂಬಾ ಕಲ್ತಿದ್ದೀವಿ. ಬರೀ ಕ್ಲಾಸ್ ಇದೇ ರಿಲೇಟೆಡೇ ಇರಲ್ಲ, ನಮ್ ಲೈಫ್ಗೆ ಏನ್ ಬೇಕು ಅದು ಕೂಡ ಹೇಳ್ತಾ ಇರ್ತಾರೆ, ಅದು ಕೂಡ ಹೇಳ್ತಿರ್ತಾರೆ ಸರ್. ಏನೂ ಗೊತ್ತಿಲ್ಲದ್ರೆ ಝೀರೋ ಇಂದನೂ ಬಂದು ಕಲಿಬೋದು ಸರ್. ತುಂಬಾ ಚೆನ್ನಾಗಿ ಬೇಸಿಕ್ ಇಂದ ನಮ್ಗೆ ಏನು ಅಡ್ವಾನ್ಸ್ ಲೆವೆಲ್ ತನಕನೂ ಹೇಳ್ಕೊಡ್ತಾರೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತಮ್ಮ ಹೆಸರು ಮ್ಯಾಮ್? ಶಿಲ್ಪಾ ಅಂತ. ಎಲ್ಲಿಂದ ಬರ್ತಿದ್ದೀರಾ ಮ್ಯಾಮ್? ಪೀಣೆ ಸೆಕೆಂಡ್ ಸ್ಟೇಜ್ ಇಂದ ಸರ್. ಹೇಗಿದೆ ಮ್ಯಾಮ್ ಕೋರ್ಸ್ ಇಲ್ಲಿ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಯಾರಾದ್ರೂ ಬಂದು ಕಲಿಬಹುದು. ನಂದಂತೂ ಝೀರೋ ನಾಲೆಡ್ಜು, ಎಲ್ಲೋ ಸರ್ಚು ಮಾಡಿಲ್ಲ, ಏನೂ ಇಲ್ಲ. ಫಸ್ಟ್ ಇಲ್ಲೇ ಬಂದು ಅಡ್ವಾನ್ಸ್ ಕೊಟ್ಟಿದ್ದು, ಇಲ್ಲೇ ಸೇರ್ಕೊಂಡಿದ್ದು. ಎಂಥವ್ರಾದ್ರೂ ಬಂದು ಕಲಿಬಹುದು ಸರ್. ನಮಗೂ ಏನು ಗೊತ್ತಿಲ್ಲ, ಒಂದು ಪಿನ್ ಸಹ ಹಾಕಕ್ ಬರಲ್ಲ. ಪಕ್ಕದಲ್ಲೇ ನಿಂತ್ಕೊಂಡು ಮ್ಯಾಮ್ ಸುಮಾರು ಸತಿ ಹೇಳ್ಕೊಟ್ಟು ಹಾಕಿಸ್ತಾರೆ. ತುಂಬಾ ಚೆನ್ನಾಗಿದೆ ಸರ್, ಕಲಿಬಹುದು. ಕಲ್ತಿದ್ದೀವಿ ಸರ್, ತುಂಬಾ ಹೇರ್ ಸ್ಟೈಲ್ ಕಲ್ತಿದ್ದೀವಿ. ಸಾರಿ ಡ್ರಾಪಿಂಗ್ ನಡೀತಾ ಇದೆ, ಬ್ಯೂಟಿಷಿಯನ್ ಕ್ಲಾಸ್ ಇದೆ. ನೆಕ್ಸ್ಟ್ ವೀಕ್ ಅಲ್ಲಿ ಮೇಕಪ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಫೀಸ್ ಎಲ್ಲ ಹೆಂಗೆ ಮ್ಯಾಮ್?
ಪರವಾಗಿಲ್ವಾ? ಹಾಂ, ಬಜೆಟ್ ಫ್ರೆಂಡ್ಲಿ ಇದೆ ಸರ್. ಯಾರು ಬೇಕಾದ್ರೂ ಕಲಿಬೋದು. ಹೊರಗಡೆ ಹೋಲಿಸ್ಕೊಂಡೆ ತುಂಬಾ ಕಡಿಮೆ ಇದೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಇದೆ ಹೊರಗಡೆ. ಹೌದಾ ಮ್ಯಾಮ್? ಇಲ್ಲಿ ಎಂಥವ್ರಾದ್ರೂ ಬಂದು ಸೇರ್ಕೊಂಡು ಕಲಿಬೋದು ಸರ್. ಹಾಂ ಸರ್, ನಾನು ಹೇಳ್ಬೇಕಂದ್ರೆ ವರ್ಕ್ ಮಾಡ್ತಾ ಇದ್ದಿದ್ದು, ಸ್ಟಾಪ್ ಮಾಡಿ ಇದರಿಂದಾನೇ ಮುಂದೆ ಹೋಗ್ಬೇಕು, ಇದರಿಂದಾನೇ ನಾನು ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿ ಬಂದಿದ್ದು. ನೆಕ್ಸ್ಟ್ ನಾನು ಒಂದು ಪಾರ್ಲರ್ ಇಟ್ಕೋಬೇಕಂತ ಹೇಳಿ ಆಸೆ ಇದೆ. ಇದು ಮಾರ್ಕೆಟಿಂಗ್ ಸ್ಕಿಲ್ಸ್ ಏನಾದರೂ ಹೇಳ್ಕೊಟ್ಟಿದ್ದಾರೆ? ತುಂಬ ಇದೆ ಸರ್. ಸ್ಟಾರ್ಟಿಂಗಿಂದನೇ ಅದನ್ನೇ ಸ್ಟಾರ್ಟ್ ಮಾಡೋದು ಮ್ಯಾಮ್. ಫಸ್ಟ್ ಡೇ ಇಂದನೂ ಮಾರ್ಕೆಟಿಂಗ್ ಸ್ಕಿಲ್ಲಿಂದಾನೇ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಬೇಕು ಜನಗಳ ಹತ್ರ, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಸ್ತೆ ಸರ್, ತಮ್ಮ ಹೆಸರು? ಮಂಜುಳಾ ಅಂತ ಸರ್. ಓಕೆ ನಾನು ಸುಂಕುತ್ಕಟ್ಟೆಯಿಂದ ಬಂದಿದ್ದೀನಿ. ಓಕೆ. ನನಗೆ ಫಸ್ಟ್ ಇದು ಇಂಟ್ರೆಸ್ಟ್ ಇದೆ ಸರ್ ಕಲಿಬೇಕು ಅಂತ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬರಬೇಕಾದ್ರೆ ತುಂಬ ಭಯ ಇತ್ತು. ಇಂಗ್ಲೀಷ್ ಏನು ಮಾತಾಡೋಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಓದೋಕೆ ಬರೆಯಲ್ಲ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಮ್ಯಾಮ್ ಏನಿಲ್ಲ, ಲ್ಯಾಂಗ್ವೇಜ್ ಏನಿಲ್ಲ, ಬನ್ನಿ ಅಂತ ಕರೆದು ಸರ್. ಬರಬೇಕಾದ್ರೆ ತುಂಬ ಭಯ ಇತ್ತು. ಬಂದು ಫಸ್ಟ್ ಡೇನೇನೋ ಭಯ ಇತ್ತು ಸರ್. ಕ್ಲೋಸ್ ಆದರೂ ಎಲ್ಲ ಇಲ್ಲಿರೋರು ಚೆನ್ನಾಗಿದ್ದಾದ್ರು, ಮ್ಯಾಮು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಮ್ಯಾಮ್ದೇನು ಭಯ ಇಲ್ಲ, ಚೆನ್ನಾಗೆಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ಅಲ್ಲ 10 ಸಲ ಆಗಲಿ ಸರ್ ಹೇಳ್ಕೊಡ್ತಾರೆ ಸರ್. ನಾನು ಇವಾಗ ಇದು ಮಾಡಿಕೊಂಡು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕೆಲಸ ಮಾಡ್ತಿದ್ದೀರಾ? ಹಾಂ, ಸಂಜೆ ಹೋಗ್ಬಿಟ್ಟು ಮಾಡ್ತೀನಿ ಸರ್. ಇಲ್ಲಿ ಮಾರ್ನಿಂಗ್ ಇಲ್ಲಿ ಕಲಿತೀರಾ? ಇಲ್ಲ, 4:15ವರೆಗೂ ಇದೆ ಅಲ್ಲ ಸರ್. 4:15 5 ಗಂಟೆವರೆಗೂ ಇಲ್ಲಿ ಇರ್ತಾರೆ. ಆಮೇಲೆ ನೈಟ್ ಹೋಗ್ಬಿಟ್ಟು ಮಾಡ್ತೀನಿ. ಓಕೆ, ಎರಡೂ ಈಗ ಮಾಡ್ತಿದ್ದೀರಾ? ಹಾಂ, ಮಾಡ್ತಾ ಇದ್ದೀನಿ ಸರ್. ಮ್ಯಾಮ್ ತುಂಬ ಒಳ್ಳೆಯವರು ಸರ್, ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಅವರು ಈ ಥರ ಎಲ್ಲ ಯೂಟ್ಯೂಬಲ್ಲಿ ಇದು ಮಾಡಬೇಕು ಅಂತ ಇದ್ದಿದ್ರೆ ನೆನ್ನೆನೇ ನಮ್ಗೆ ಹೇಳ್ತಿದ್ರು ಸರ್, ಈ ಥರ ಬರ್ತಾರೆ ಎಲ್ಲ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ತಿದ್ರು. ಅವ್ರು ಆ ಥರ ಹೇಳಲೇ ಇಲ್ಲ ಸರ್. ಹೇಳಿದ್ರು ಈಗ ಸಡನ್ನಾಗಿ ಬಂದಿರ ಸರ್ ನೀವು ಇವಾಗ. ಯಾರಿಗೂ ಗೊತ್ತಿಲ್ಲ ಸರ್, ಒಬ್ಬರಿಗೂ ಗೊತ್ತಿಲ್ಲ. ಮ್ಯಾಮ್ ಆ ಥರ ಹೇಳಲೇ ಇಲ್ಲ. ಅವ್ರು ಹಂಗೆಲ್ಲ ಇರಬೇಕಾಗಿದ್ರೆ ನೆನ್ನೆ ಎಲ್ಲಾರನ್ನೂ ಇದು ಮಾಡ್ಬಿಟ್ಟು ಮಾಡ್ತಿದ್ರು ಸರ್. ಇಲ್ಲ ಸರ್, ಅವ್ರು ಆ ಥರ ಇಲ್ಲ. ಮ್ಯಾಮ್ ಎಷ್ಟು ದೂರದಿಂದ ಫೇಕ್ ಇಲ್ಲ ಸರ್. ನಮಗೂ ತುಂಬ ಭಯ ಆಯ್ತಿತ್ತು ಮ್ಯಾಮ್ ನೋಡಿ. ಇವಾಗಂತೂ ತುಂಬ ಚೆನ್ನಾಗಿ ಇದಾಗ್ಬಿಟ್ಟು ಅವ್ರು ಕ್ಲೋಸ್ ಆಗವ್ರೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಅವ್ರ ಮಕ್ಕಳ ಥರ ನೋಡ್ತಾರೆ. ನನಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇತ್ತು ಸರ್. ಆದರೆ ಇಲ್ಲೆಲ್ಲ ನೋಡ್ಬಿಟ್ಟು ಎಲ್ಲರನ್ನ ನೋಡಿ ಭಯ ಆಗ್ತಿತ್ತು ಸರ್. ಇವರೆಲ್ಲ ಹಿಂಗೆ ಅವರಲ್ಲ, ನಾನು ಮಾತಾಡೋದೇ ಬರಲ್ಲ ಇಂಗ್ಲೀಷ್ ಎಲ್ಲ, ಹೆಂಗೆ ಮಾಡ್ಬೇಕು ಏನು ಮಾಡಬೇಕು ಅಂತ ಹೇಳಿದ್ದೆ ಮ್ಯಾಮ್ ಸರ್. ಧೈರ್ಯ ಹೇಳಿದ್ರು ಸರ್, ಏನೇ ಹೆದರ್ಕೋಬೇಡ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತ ಇದೆಯಾ, ಯಾರಿಗೇನು ಹೆದರಬೇಡ, ಲ್ಯಾಂಗ್ವೇಜ್ ಏನಿಲ್ಲ, ಧೈರ್ಯವಾಗಿ ಮಾಡು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಓಕೆ ಮ್ಯಾಮ್, ತುಂಬ ಕಾನ್ಫಿಡೆನ್ಸ್ ಕೊಟ್ಟಾರೆ ಸರ್. ಮೇಕಪ್ ಆರ್ಟಿಸ್ಟ್ ಅಂತ ಬಂತು ಅಂದರೆ ಸರ್ ಎಲ್ಲಾನು ಗೊತ್ತಿರಬೇಕು. ನಾನು ಹೇಳೋದು ಐಬ್ರೋಸ್ ಕೂಡ ಯಾಕೆ ಗೊತ್ತಿರಬೇಕಂದ್ರೆ ಸ್ಪಾಟಲ್ಲಿ ಕೂಡ ನಾವು ಐಬ್ರೋ ಮಾಡಿ ಕೂಡ ಮಾಡ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಕಡೆ ಕೆಲವರು ಫೇಸಲ್ಲಿ ಹೇರ್ ಕೂಡ ಇರುತ್ತೆ. ನಾವು ಅವಾಗ ಏನಾಗುತ್ತೆ, ಅಲ್ಲೇ ಕುತ್ಕೊಂಡು ನಾವು ವ್ಯಾಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಥ್ರೆಡ್ಡಿಂಗ್ ಆದರೂ ಕಲ್ತ್ಕೊಂಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬ್ಯೂಟಿಷಿಯನ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಕಲ್ತಿದ್ರೆ ಒಳ್ಳೇದು ಸರ್ ನಾನು ಹೇಳೋದು. ಯಾರೆಲ್ಲ ಕಲಿಬೋದು ಮ್ಯಾಮ್ ಈ ಕೋರ್ಸ್? ಸರ್ ಯಾರು ಬೇಕಾದರೂ ಕಲಿಬೋದು. 16 ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ಸಾಕು. ಅದ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಕಲಿಬೋದು. ಮತ್ತೆ ಇದನ್ನ ಪ್ರೊಫೆಷನಲ್ ಆಗಿ ತಗೊಂಡು ಹೋಗ್ತೀನಿ ಅನ್ನೋರಿದ್ರೆ ಮಾತ್ರ ಕಲೀರಿ ಅಂತ ಹೇಳ್ತೀನಿ. ಸುಮ್ಮನೆ ಕಲ್ತು ಮನೆಯಲ್ಲಿ ಟೈಮ್ ಪಾಸ್ಗೋಸ್ಕರ ನನ್ನ ಫ್ರೆಂಡ್ ಕಲ್ತ್ಲು, ನಮ್ಮ ಅಕ್ಕ ಕಲ್ತ್ಲು, ಅವ್ರು ಕಲ್ತ್ರು ಇವ್ರು ಕಲ್ತ್ರು ಅಂತ ಕಲಿಯಕ್ಕೆ ಹೋಗ್ಬಿಡಿ. ನಿಮಗೆ ಅದು ಪ್ಯಾಷನ್ ಇದ್ದು ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗೂ ಬಂದು ಕಲಿಬಹುದು ಅಂತ ಹೇಳ್ತೀನಿ. ಇದರಲ್ಲಿ ಏನಾದ್ರು ಫ್ಯೂಚರ್ನ ಗುರುತಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರು ಮಾತ್ರ ಬನ್ನಿ ಅಂತ ಹೇಳ್ತೀನಿ. ಟೈಮ್ ಪಾಸ್ ಮಾಡೋರು ಖಂಡಿತ ಬರಬೇಡಿ. ಎಜುಕೇಶನ್ ಬೇಕಾ ಮ್ಯಾಮ್? ಎಜುಕೇಶನ್ ಅಂತೂ ಖಂಡಿತ ಇಂಪಾರ್ಟೆಂಟ್ ಇಲ್ಲ ಸರ್. ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮ ಒಂದು ಚಾನಲ್ ಕೂಡ ಹೇಳಿದ್ದೀನಿ ನಾನು. ಸೊ ಎಜುಕೇಶನ್ ಅಂತ ಬಂತು ಅಂದ್ರೆ ಅವರಿಗೆ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಸಾಕು. ಯಾವುದೇ ಲ್ಯಾಂಗ್ವೇಜು ಅದು ಬರಬೇಕು, ಇಂಗ್ಲಿಷ್ ಬರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಕನ್ನಡ ಚೆನ್ನಾಗಿ ಗೊತ್ತಿದ್ದು ಮಾತಾಡಕ್ ಬಂದ್ರೆ ಸಾಕು. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಬಿಡಿ, ಆರಾಮ್ಸೆ ಬಂದು ಕಲೀರಿ, ಹೆದರ್ಕೊಳ್ಳೇಬೇಡಿ. ನಾವು ನಿಮಗೆ ಅಷ್ಟು ಟ್ರೈನ್ ಅಪ್ ಮಾಡಿ ಇಲ್ಲಿಂದ ಕಳಿಸ್ತೀವಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತಮ್ಮ ಹೆಸರು? ಕುಸುಮ ಅಂತ. ನಾನು ಮಧುಗಿರಿಯಿಂದ ಬರ್ತಿದ್ದೀನಿ. ನನಗೆ ಹೇರ್ ಸ್ಟೈಲು ಬರ್ತಿರ್ಲಿಲ್ಲ ಸರ್ ಮಾಡೋದಕ್ಕೆ. ಒಂದು ಪಿನ್ ಹಾಕಕ್ಕೂ ಬರ್ತಾ ಇರ್ಲಿಲ್ಲ. ಮ್ಯಾಮೇ ಈ ತರ ಎಲ್ಲ ಹಿಂಗ್ ಹಾಕ್ಬೇಕು ಅಂತ ಅವ್ರು ಎಷ್ಟು ಸಲ ಹೇಳ್ಕೊಟ್ಟಿದಾರೋ. ಮ್ಯಾಮ್ ಹತ್ರ ಬಂದ್ಮೇಲೆ ನನಗೆ ಹೇರ್ ಸ್ಟೈಲ್ ಎಲ್ಲ ಮಾಡೋದಕ್ಕೆ ಇವಾಗ ಈಸಿ ಆಗಿದೆ. ಬೇರೆಯವ್ರ ಮೇಲೆ ಬಿಟ್ಟರು ನಾವು ಈಗ ಹೇರ್ ಸ್ಟೈಲ್ ಮಾಡ್ತೀವಿ, ಕಾನ್ಫಿಡೆನ್ಸ್ ಇದೆ. ಲತಾ ಅಂತ. ಎಲ್ಲಿಂದ ಬರ್ತಿದ್ರ? ನಾವು ಅರಸೀಕೆರೆಯಿಂದ ಬರ್ತಾ ಇದ್ದೀವಿ. ಓಕೆ. ನಾನು ತುಂಬ ಒನ್ ಇಯರಿಂದನೂ ವಿಡಿಯೋಸಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಮ್ಯಾಮ್ನ, ಶಿಲ್ಪಾ ಮೇಡಮ್ನ. ಎಲ್ಲದನ್ನು ನೋಡಿದೆ, ಯಾರ್ದು ಇಷ್ಟ ಆಗಲಿಲ್ಲ. ಆಮೇಲೆ ದುಡ್ಡಲ್ಲೂ ಅಷ್ಟೇನೆ ಕಡಿಮೆ ಇದ್ರಲ್ಲಿ ಇತ್ತಲ್ಲ, ಚಿಕ್ಕ ಮಕ್ಳ ಥರ ಎಲ್ಲಾರ್ಗು ಕೈ ಹಿಡ್ದು ಹೇಳ್ಕೊಡ್ತಾರೆ. ಒಂದು ಸತಿ ಎಲ್ಲ 10 ಸತಿ ಬೇಕಾದ್ರೆ ಹೇಳ್ಕೊಡ್ತಾರೆ, ಮಾಡೋ ತನಕ ಬಿಡಲ್ಲ. ತುಂಬ ಫ್ರೆಂಡ್ಲಿಯಾಗೇ ಇರ್ತಾರೆ ಸರ್. ಏನೇನು ಕಲ್ತಿದ್ದೀರಾ ಮ್ಯಾಮ್ ಇಲ್ಲಿ ಬಂದಮೇಲೆ ನೀವು? ಸರ್ ಈಗ ಇಲ್ಲಿಗೆ ಬಂದಮೇಲೆ ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು, ಇನ್ನು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತಾರೆ. ಕೋರ್ಸ್ ನಡೀತಾ ಇದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಅನುರಾಧ ಧಾರವಾಡದಿಂದ ಬಂದಿರೋದು ನಾನು. ಓಕೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಕಲಿಬೇಕಂತ ಇಂಟ್ರೆಸ್ಟ್ ಇತ್ತು, ಆಗಿರ್ಲಿಲ್ಲ. ಇವಾಗ ಇಂಟ್ರೆಸ್ಟ್ ಇದೆ. ಓಕೆ. ಮೇಡಮ್ ಕ್ಲೋಸ್ ಆಗಿರ್ತಾರೆ. ಕ್ಲೋಸ್ ಅವರು
ನಮಗೆ ಇದು ಒಂದು ಮಗು ಥರ ಅವ್ರು ಇರ್ತಾರೆ, ನಾ ತಾಯಿ ಥರ ಇರ್ತೀವಿ, ಅವ್ರ ತಾಯಿ ಆಗಿದ್ದಾರೆ, ಮಕ್ಕಳ ಥರನೂ ನಮ್ಗೆ ನೋಡ್ಕೊಂತಾರೆ. ಓಕೆ, ಆ ಥರ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ, ಒಳ್ಳೆ ಬೇರೆ ಏನು ಹೇಳೋದು ಇಲ್ಲೇ ಇಲ್ಲ. ಒಂದ್ಸರಿ ಬೇರೆ ಜನ ನೋಡ್ತಿರ್ತೀವಲ್ಲ ಯೂಟ್ಯೂಬ್ಸ್ ಅಲ್ಲೇ, ಅಲ್ಲಿ ಹೋದಾಗ ಒಳಗಡೆ ಒಂಥರ ಇರ್ತಾರೆ, ಹೊರಗಡೆ ಒಂಥರ ವಿಡಿಯೋದಲ್ಲಿ ಒಂಥರ ಇರ್ತಾರೆ. ಆ ಥರ ಇರ್ತಾರೆ. ಆ ಥರ ಇಲ್ಲಿಲ್ಲ. ಓಕೆ, ಯಾರಾದರೂ ಬಂದು ಹೋಗ್ಬೋದು ಧೈರ್ಯವಾಗಿ. ಓಕೆ. ನನಗೆ ಇನ್ಸ್ಟಿಟ್ಯೂಟ್ ನೋಡಿದ್ರೆ ಇನ್ನೂ ಒಂದು ವರ್ಷ ಇಲ್ಲೇ ಇದ್ದೀವಿ, ಕಲ್ತು ಹೋಗ್ಬೇಕಂತ. ಇನ್ನೂ ಒಂದು ವರ್ಷ ಕೋರ್ಸ್ ಇದ್ರೆ ಕಲಿತೀರಾ? ಕಲಿತೀನಿ, ರಿಪೀಟ್. ಓಕೆ, ಏನೇ ಹೊಸದು ಬಂದ್ರೆ ಇಲ್ಲೇ ಬರೋದು ನಾನು. ಓಕೆ. ಯಾವ ಏಜಲ್ಲಿ ಆದರೂ ಕಲಿಬೋದು. ಇಲ್ಲಿ ಏಜ್ ಕಡಿಮೆ ಅನಿಸ್ತೈತೆ ಬಂದ್ಮೇಲೆ, ನನಗೆ ಏಜ್ ಕಡಿಮೆ ಆಗಿದೆ ಅನಿಸ್ತಾ ಇದೆ. ಓಕೆ, ಏಜ್ ಲಿಮಿಟ್ ಫಸ್ಟ್ ಏಜ್ ಜಾಸ್ತಿ ಆಯ್ತು ಅನ್ಕೊಂತಿದ್ದೆ. ಫಸ್ಟ್ ಇಲ್ಲ, ಎಜುಕೇಶನ್ ಆಗಲಿ ಪ್ರತಿಯೊಂದರಲ್ಲೂ ಅದೇ ಥರ ಏಜ್ ಆಯ್ತು ಅಂತ ವಿಚಾರನ ಮಾಡಬಾರ್ದು ನಾವು. ಏಜ್ ಆಗಿಲ್ಲ ಅನ್ಕೊಂಡು ಜೀವನ ಮಾಡಿದ್ರೆ ಓಕೆ, ಚೆನ್ನಾಗೇ ಇರ್ತೀವಿ. ಏನಾದರೂ ಮಾರ್ಕೆಟಿಂಗ್ ಸ್ಕಿಲ್ಸ್ ಹೇಳ್ಕೊಡ್ತೀರಾ ಮ್ಯಾಮ್? ಸರ್ ಅದೇ ಹೇಳ್ದಂಗೆ ಮಾರ್ಕೆಟಿಂಗ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಇವಾಗ ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆ, ಕರೆಕ್ಟ್ ಅಲ್ಲ ಸರ್? ಕೆಲವೊಂದು ಆನ್ಲೈನ್ ಅಲ್ಲಿ ನಾವು ಕಲೀಲಿಕ್ಕೆ ಆಗಲ್ಲ ಸರ್. ಬಿಕಾಸ್ ಏನಾಗುತ್ತೆ ಅಂದ್ರೆ ನೋಡಿ, ಒಂದ್ಸತಿ ಪಫ್ ಹಾಕ್ಬೇಕಂದ್ರೂ ನಾವು ಇಲ್ಲಿ ಕೈ ಹಿಡಿದು ಹೇಳ್ಕೊಟ್ರೆ ಬರೋದು ಸರ್. ಕೆಲವರೆಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಯಾರು ಕಲಿಬಹುದು ಅಂದ್ರೆ ನಮ್ಮಂತವ್ರು ಕಲಿಬಹುದು ಸರ್. ಆಲ್ರೆಡಿ ಕಲ್ತಿರ್ತಾರೆ, ಅಪ್ಗ್ರೇಡೇಷನ್ ಮಾಡ್ಕೋಬೇಕು ಅನ್ನೋರು ಮಾತ್ರ ಕಲಿಬಹುದು. ಸೊ ಬೇಸಿಕ್ ಇಂದ ಯಾರು ಕಲಿತಾರೆ ಅವ್ರು ಖಂಡಿತವಾಗೂ ಆನ್ಲೈನ್ ಅಲ್ಲಿ ಕಲೀಲಿಕ್ಕೆ ಆಗೋದೇ ಇಲ್ಲ. ಸೊ ಮಾರ್ಕೆಟಿಂಗ್ ಸ್ಕಿಲ್ ನ ಹೇಳ್ಕೊಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಸುಮಾರು ಇವ್ರಿಗೂ ಹೇಳ್ಕೊಟ್ಟಿದೀವಿ ನಾವು ಮಾರ್ಕೆಟಿಂಗು, ಈಗ ಮಾಡಿ ಅಂತ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಹೇಳ್ತಾ ಇರ್ತೀವಿ, ಫಸ್ಟ್ ಜೋಶಲ್ಲಿ ಬಂದ್ಬಿಡ್ತಾರೆ, ಕಲಿತಾರೆ, ಎಲ್ಲ ಮಾಡ್ತಾರೆ, ಬಟ್ ಪೋಸ್ಟ್ ಮಾಡಲ್ಲ. ಅದು ಏನಾಗುತ್ತೆ, ನಾವು ಮಾರ್ಕೆಟಿಂಗ್ ಅಂದ್ರೆ ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವಿ, ಇವಾಗ್ಲೂ ಅಷ್ಟೇ ಎಷ್ಟು ಸ್ಟ್ರಗಲ್ ಮಾಡ್ತಾನೆ ಇದೀವಿ. ಒಂದೇ ಸರ್ಗೆ ನಾವು ಗ್ರೋತ್ ಆಗಕ್ಕಂತೂ ಖಂಡಿತವಾಗೂ ಆಗಲ್ಲ. ನಾನು ಹೇಳ್ತೀನಿ, ಬಂದಿದ್ದ ದಿನದಿಂದನೇ ಪೋಸ್ಟ್ ಮಾಡ್ತಾ ಹೋಗಿ ಒಂದು ರೀಚ್ ಆಗ್ತೀರಾ ನೀವು ಜನಕ್ಕೆ ಅಂತ. ಬಟ್ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಸೊ ನಾವು ತುಂಬಾ ಫೋರ್ಸ್ ಮಾಡಕ್ ಆಗಲ್ಲ ಅವರಿಗೆ. ಒಂದು ಬ್ಯಾಚ್ಗೆ ಎಷ್ಟು ಜನ ಇರ್ತಾರೆ ಮ್ಯಾಮ್? ಸರ್ 10 to 15 ಮೆಂಬರ್ಸ್ ಮಾತ್ರ ತಗೊಳ್ಳೋದು. ಸುಮ್ಮನೆ ಆದ್ರೆ 10 ರಿಂದ 15 ಜನ ಮಾತ್ರ. ಸುಮ್ಮನೆ ದಡ್ಡಿ ತರ ಒಂದು 30 ಜನ 40 ಜನ ಕೂರಿಸ್ಕೊಂಡು ಟ್ರೈನ್ ಅಪ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ನಾವು ಒಂದು 10 to 15 ಮಿನಿಟ್ಸ್ ಆದ್ರೂ ಕೊಡ್ಲೇಬೇಕಾಗತ್ತೆ. ಓಕೆ, ಅಷ್ಟಂತ ಲೆಕ್ಕ ಹಾಕೊಂಡ್ರು ಎಷ್ಟು ಅವರ್ ಆಗ್ಬಿಡುತ್ತಲ್ಲ ಸರ್. ಸೊ ಹಂಗಾಗಿ ನಾ ಆ ಥರ ತಗೊಳ್ಳೋದೇ ಇಲ್ಲ ಸರ್. ಸುಮ್ಮನೆ ಅದು ಗುಂಪಲ್ಲಿ ಗೋವಿಂದ ಅನ್ನೋ ಥರ ಆಗ್ಬಿಡುತ್ತೆ. ಕಲ್ತ್ರೆ ಪ್ರಾಪರ್ ಆಗಿ ಕಲಿಬೇಕು. ಇವಾಗ ನಾನು ಹೇಳಿರ್ತೀನಿ 40 days ಅಂತ, ಬಟ್ 40 daysಗೆ ಅವ್ರಿಗೆ ಕಳಿಸ್ಬಿಡಲ್ಲ ಸರ್. ಒಂದು 5 days ಎಕ್ಸ್ಟ್ರಾ ತಗೊಂಡ್ಬಿಟ್ಟೆ ಅವ್ರಿಗೆ ನಾವು ಕಳ್ಸೋದು. ಒಂಚೂರು ಅಂದ್ರೆ ಅವ್ರ ಒಂದು ಬ್ರೈಡ್ಗೆ ಒಂದು ಹೋಗಿ ಮಾಡೋ ಥರ ರೆಡಿ ಆಗಬೇಕು. ಸುಮ್ಮನೆ ಹೋಗ್ಬಿಡಿ, ಕಲ್ತ್ಬಿಟ್ಟಿದ್ದೀರಾ, ಬಂದ್ಬಿಡಿ, ನಿಮ್ ಟೈಮ್ ಮುಗೀತು, ಆ ಥರ ಎಲ್ಲ ಹೇಳೋದೇ ಇಲ್ಲ ಸರ್. ಕೆಲವರು ಸ್ಲೋ ಇರ್ತಾರೆ, ಕೆಲವರು ಫಾಸ್ಟ್ ಇರ್ತಾರೆ. ಅದು ನೋಡ್ಕೊಂಡು ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಹಾಗಂತ ಕಳಿಸ್ಬಿಡೋದಿಲ್ಲ, ವರಿನೇ ಮಾಡ್ಕೊಬಿಡಿ. ಒಂದು 5 days ಎಕ್ಸ್ಟ್ರಾ ಆದ್ರೂ ತಗೊಂಡು ಮಾಡ್ಬಿಟ್ಟೆ ಕಳ್ಸೋದು ಅವ್ರನ್ನ ನೀಟಾಗಿ, ಬ್ರೈಡ್ನ ಅಟೆಂಡ್ ಮಾಡೋ ಥರ. ಬೆಂಗಳೂರು ಬಿಟ್ಟು ಬೇರೆ ಕಡೆಯಿಂದ ಬಂದು ಬೇಕಾದ್ರೆ ಕಲಿಬೋದಾ ಸರ್? ಸುಮಾರು ಜನ ಬಂದು ಕಲ್ತಿದ್ದಾರೆ. ಇವಾಗೂ ಕೂಡ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಅಂಡ್ ಯಡೂರು ಅಂತ ಹೇಳಿದ್ರಲ್ಲ ನಮ್ಮ ಸ್ಟೂಡೆಂಟ್ಸ್, ಯಡೂರು ಎಲ್ಲ ಕಡೆಯಿಂದನೂ ಬಂದು ಕಲಿತಿದ್ದಾರೆ ಸರ್. ಬಾಗಲಕೋಟೆಯಿಂದ ಬಂದು ಕಲ್ತಿದ್ದಾರೆ, ಬಿಜಾಪುರ್ ಎಲ್ಲ ಕಡೆ ಬಂದು. ನಾನು ಹೇಳೋದು ಸರ್, ದೂರ ಅನ್ನೋದು ಮ್ಯಾಟರ್ ಆಗುತ್ತೆ, ರೀಸನ್ಸ್ ಆಗ್ಬಿಡುತ್ತೆ. ಈಗ ನಾಳೆ ನಮಗೆ ಬ್ರೈಡ್ ಸಿಕ್ಕರೆ ನಾವು ಹೋಗ್ಲೇಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಎಲ್ಲೇ ಸಿಕ್ಕರೂ ನಾವು ಹೋಗ್ಬೇಕಾಗತ್ತೆ, ಅದಕ್ಕೆ ನಾವು ರೆಡಿ ಇರಬೇಕು. ಸೊ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬಿಡಿ, ದೂರಾಗಿರ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಕಾಡೆಮಿ ಅಕ್ಕಪಕ್ಕದಲ್ಲೇ PGs ಇದೆ, ಬೇಕಾದ್ರೆ ಸಜೆಸ್ಟ್ ಮಾಡ್ತೀವಿ. ನೀವು ಇದ್ಬಿಟ್ಟು ಆರಾಮ್ಸೆ ಕಲ್ತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ನಿಮಗೆ ಇದ್ರ ಬಗ್ಗೆ ಪ್ಯಾಷನ್ ಇರಬೇಕು, ಮೈನ್ ಬಂದು ಪ್ಯಾಷನ್ ಇರ್ಬೇಕು. ಅದು ನಿಮಗೆ ಕಷ್ಟ ಅನ್ಸಲ್ಲ ಸರ್. ಅದನ್ನ ಪ್ರೀತಿ ಮಾಡಿದ್ರೆ ಏನಾದ್ರು ಕಷ್ಟ ಅನ್ಸುತ್ತಾ? ಖಂಡಿತವಾಗೂ ಕಷ್ಟ ಆಗೋದಿಲ್ಲ. ಬಂದ್ ಕಲಿಬಹುದು ಅಂತ ಹೇಳ್ತೀನಿ. ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಇಲ್ಲ, ಮತ್ತೆ ದೂರ ಅನ್ನೋದು ಅದೊಂದು ಮ್ಯಾಟರ್ ಆಗುತ್ತೆ ಅಷ್ಟೇನೆ, ಒಂದು ರೀಸನ್ ಆಗುತ್ತೆ. ಯಾರು ಬೇಕಾದ್ರೆ ಬಂದು ಕಲಿಬಹುದು. ನಮಸ್ತೆ ಸರ್. ತಮ್ಮ ಹೆಸರು ಮ್ಯಾಮ್? ಸರ್ ಅಮೋದ ಅಂತ ಸರ್. ಎಲ್ಲಿಂದ ಬರ್ತಿದ್ರು ನೀವು? ಸರ್ ನಾನು 6 ಬ್ಲಾಕ್ ರಾಜಾಜಿನಗರಿಂದ ಬರ್ತಾ ಇದ್ದೀನಿ. ಓಕೆ. ಸೊ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅಂತ ತುಂಬಾ ನನಗೆ ಆಸೆ ಇತ್ತು. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಮ್ಯಾಮ್ದು ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಫುಲ್ಲು ವ್ಯೂ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದಿನ ಬಂದು ಡೈರೆಕ್ಟಾಗಿ ಎನ್ಕ್ವೈರಿ ಮಾಡಿದೆ. ಸೊ ಅವ್ರದ್ದು ಚೆನ್ನಾಗಿತ್ತು, ಅವ್ರು ಮಾತಾಡೋ ರೀತಿ ಆಗಲಿ, ಅವರು ಹೇಳ್ಕೊಡೋದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿತ್ತು ಅಂತ ನಾನು ಬುಕ್ ಮಾಡಿಕೊಂಡೆ. ಸೊ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಹೋಗ್ತಿದೆ. 0 ಇಂದ ಹೇಳ್ಕೊಡ್ತಿದ್ದಾರೆ ಇಲ್ಲಿ. ಸೊ A to Z ಫುಲ್ ಕಲ್ಸ್ಕೊಡ್ತಿದ್ದಾರೆ. ಬ್ಯೂಟಿಷಿಯನ್ ಆಗಿರಲಿ, ಮೇಕಪ್ ಆಗಲಿ ಎಲ್ಲ ಫುಲ್ ಕ್ಲೀನಾಗಿ. ಇವಾಗವರೆಗೂ ನಾನು ಬ್ರೈಡಲ್ದು, ಹೇರ್ ಸ್ಟೈಲ್ ಆಗಲಿ, ಆಮೇಲೆ ಮೇಕಪ್ದು ನೆಕ್ಸ್ಟ್ ವಾರ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಫೇಶಿಯಲ್ದೆಲ್ಲ ಮುಗಿಸಿದ್ದಾರೆ. ಐಬ್ರೋ ಆಗಲಿ, ಆಮೇಲೆ ವ್ಯಾಕ್ಸಿಂಗ್ ಆಗಲಿ ಎಲ್ಲ ಫುಲ್ ಕೋರ್ಸ್ ಎಲ್ಲ ಕ್ಲೀನಾಗಿ ಕಲ್ಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಅಷ್ಟೇ, ಅವರು ಪಿನ್ ಟು ಪಿನ್ನು ಕ್ಲೀನಾಗಿ ಹೆಂಗೆ ಪ್ರೊಫೆಷ್ನಲ್ ಆಗಿ ಮಾತಾಡಬೇಕು, ಹೆಂಗೆ ಕಲ್ತ್ಕೋಬೇಕು, ಹೆಂಗೆ ಒಂದು ಹೆಂಗೆ ಹಿಡಿಬೇಕು, ಪ್ರತಿಯೊಂದು ಪಿನ್ ಹಾಕೋದ್ರಿಂದ ಸರಿಯಾಗಿ ಮಾಡಲಿಲ್ಲ ಅಂದ್ರೂ ಮತ್ತೆ ಹಿಂಗೆ ಮಾಡಿ ಅಂತ ಪ್ರಾಕ್ಟೀಸ್ ಚೆನ್ನಾಗಿ ಕೊಡ್ತಿದ್ದಾರೆ. ಸೊ ಅವ್ರ ಕ್ಲಾಸ್ ತೆಗ್ದಾದ್ಮೇಲೂ ಪ್ರಾಕ್ಟೀಸ್ ನಿಮಗೆ ತುಂಬ ಕಲ್ತ್ಕೊಳ್ಳಿ,
ಇಲ್ಲಿಂದ ಹೋಗುವಾಗ ಒಂದು ಪ್ರೊಫೆಷ್ನಲ್ ಆಗಿ ಒಂದು ನೀವು ಕಲ್ತ್ಕೊಂಡ್ರಿ, ನಿಮ್ಮ ಕಾಲಲ್ಲಿ ನೀವು ನಿಂತ್ಕೋಬೋದು ಅಂತ ಒಂದು ಭರವಸೆ ನಿಮಗೆ ಅಷ್ಟು ಬರುತ್ತೋ ಅಷ್ಟುವರೆಗೂ ನೀವು ಕಲ್ತ್ಕೊಳ್ಳಿ ಅಂತ ಹೇಳಿ ಕ್ಲೀನಾಗಿ ಕಲಿಸ್ಕೊಡ್ತಾರೆ. ಮಾತಾಡೋ ರೀತಿ ಆಗಲಿ, ನಮ್ಮನ್ನು ಟ್ರೀಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಸೊ ಚೆನ್ನಾಗಿದೆ, ತುಂಬ ಖುಷಿ ಇದೆ ಸರ್. ಒಂದು ನಂಬಿಕೆನೂ ಇದೆ. ಮುಂಚೆ ಹೆಂಗ್ ಕಲಿಯೋದು ಹೆಂಗೆ ಅಂತ ಒಂದು ತುಂಬ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಇವಾಗ ಇಲ್ಲಿ ಬಂದ್ಮೇಲೆ ಕಲಿತಾ ಒಂದು ನಮ್ಮೇಲೆ ನಮ್ಗೆ ನಂಬಿಕೆ ಬರೋ ತರ ಮಾಡ್ತಾ ಇದ್ದಾರೆ. ಸೊ ಕಾನ್ಫಿಡೆನ್ಸ್, ನಿಮ್ ಕಾಲಲ್ಲಿ ನಿಂತ್ಕೋಬಹುದು, ನಿಮ್ಗಂತ ಒಂದು ಪ್ರೊಫೆಷನಲ್ ಆಗಿ ಒಂದು ಜಾಬ್ ಅಲ್ಲಿ ಕೆಲ್ಸದಲ್ಲಿ ಇವಾಗ ಅರ್ನ್ ಮಾಡೋದು ತುಂಬಾ ಕಷ್ಟ ಅಲ್ವಾ? ಸೊ ಅರ್ನಿಂಗ್ ಹೆಂಗ್ ಮಾಡೋದು ಪ್ರತಿಯೊಂದು ಹೇಳ್ಕೊಡ್ತಿದ್ದಾರೆ. ಸೊ ಅದರಿಂದ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ನಮಸ್ತೆ ಮ್ಯಾಮ್. ಹಾಂ ನಮಸ್ತೆ ಸರ್. ತಮ್ಮ ಹೆಸರು? ರೇಖಾ ಅಂತ. ಎಲ್ಲಿಂದ ಬರ್ತಿದ್ದೀರಾ ಸರ್ ನಾನು ಯಡಿಯೂರಿಂದ ಬಂದಿರೋದು. ಓಕೆ. ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ವಿಡಿಯೋಸು, ಬ್ಯೂಟಿಷಿಯನ್ ಕೋರ್ಸ್ ಕಲಿಬೇಕು ಅಂತ ಆಸೆ ಇತ್ತು. ಹಾಗಾಗಿ ಮ್ಯಾಮ್ ಹೇಳ್ಕೊಡೋ ರೀತಿ ಟೆಕ್ನಿಕ್ಕು ಎಲ್ಲ ಇಂಟ್ರೆಸ್ಟ್ ಆಯಿತು, ಕಲಿಬೇಕು ಅಂತ. ಹಾಗಾಗಿ ನಾನು ಅಲ್ಲಿಂದನೇ ಯಡಿಯೂರಿಂದನೇ ಬಂದು ಸೇರಿಕೊಂಡೆ. ಒಂದ್ಸಲಿ ಬಂದು ಮಾತಾಡಿ ಎಲ್ಲ ಅವ್ರದ್ದು ಕಮ್ಯುನಿಕೇಶನ್ ನೋಡಿದ್ಮೇಲೆ ಇಲ್ಲೇ ಕಲಿಬೇಕು ಅಂತ ಧೈರ್ಯವಾಗಿ ಇಲ್ಲೇ ಅಡ್ಮಿಷನ್ ಮಾಡ್ಕೊಂಡೆ. ಹಳ್ಳಿ ಕಡೆಯಿಂದ ಬಂದಿದ್ದೀವಿ ನಾವು, ಏನು ಗೊತ್ತಿಲ್ಲ ಅಂತ ಏನು ಆ ಥರ ಏನಿಲ್ಲ. ಅವ್ರೆಲ್ಲರಿಗೂ ಲ್ಯಾಂಗ್ವೇಜ್ ಬರ್ದಲ್ಲೇ ಇರೋರ್ಗೂ ಹೇಳ್ಕೊಡ್ತಿದ್ದಾರೆ. ನಮ್ಮ ಬ್ಯಾಚಲ್ಲೂ ಇದ್ದಾರೆ, ಅವರು ಕಲಿತಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ಮ್ಯಾಮ್. ಯಾರು ಬೇಕಾದ್ರೂ ಕಲಿಬೋದು ಸರ್. ಓಕೆ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತಮ್ಮ ಹೆಸರು? ಜಯಂತಿ ಅಂತ. ಓಕೆ. ನಾನು ಚಿಕ್ಕಬಳ್ಳಾಪುರದಿಂದ ಬರೋದು. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ? ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಸರ್. ಓಕೆ ಮ್ಯಾಮ್. ನನಗೆ ಕಲಿಬೇಕು ಅಂತ ಆಸೆ ಇತ್ತು, ಆದರೆ ಅನುಕೂಲ ಆಗಿರಲಿಲ್ಲ. ಆದರೆ ಈಗ ಟೈಮ್ ಬಂದಿದೆ ಅಂದ್ಕೊಂಡು ಸರ್ಚ್ ಮಾಡಿ ನೋಡಿದೆ. ನಮಗೂ ಹತ್ರ ಎಲ್ಲ ಇತ್ತು, ಆದರೆ ನನಗೇನು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಇಲ್ಲಿ ಒಂಥರ ಎನ್ವಿರಾನ್ಮೆಂಟು ಇದು ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ. ಎಷ್ಟೇ ಇದಾದರೂ ಕಷ್ಟ ಆದರೂ ಮ್ಯಾಮ್ ಒಂದು 10 ಸರಿ ಕೇಳಿದ್ರು ಹೇಳ್ಕೊಡೋ ಅಂತ ಒಂದು ಇದೆ ಅಂತ ನೋಡಿದ್ದೆ. ಆದರೆ ಆಚೆ ಹಂಗಿತ್ತು, ಈ ಒಳಗಡೆ ಹೆಂಗಿರುತ್ತೋ ಅಂತ ಒಂದು ಇದಿತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಮ್ಯಾಮ್ ತುಂಬ ಫ್ರೆಂಡ್ಲಿಯಾಗಿ ನಮಗೊಂದು ಪಿನ್ ಕೂಡ ಹಿಡ್ಕೊಳಕ್ಕೆ ಬರ್ತಿರ್ಲಿಲ್ಲ. ಅದು ಪಿನ್ ಕೂಡ ಹಿಡ್ಕೊಳಕ್ಕೆ ಬರ್ದಿರೋದನ್ನ ಅಷ್ಟು ಪರ್ಫೆಕ್ಟಾಗಿ ಮಾಡೇ ಕಳಿಸೋದು ಅಂದ್ಬಿಟ್ಟು ಈಗ ನಮ್ಮನ್ನ ಈ ಲೆವೆಲ್ಗೆ ತಂದೆ ನಿಲ್ಲಿಸಿದ್ದಾರೆ. ಆಚೆ ಹೋದ್ರೆ ನಾನು ಕಾನ್ಫಿಡೆಂಟ್ ಆಗಿ ಎಲ್ಲಾದ್ರೂ ಅರ್ನ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಕಲಿತಾ ಇರೋರು ಸುಮಾರು ದೂರದಿಂದಾನೇ ಬಂದಿದ್ದಾರೆ. ಎಲ್ಲ PGಗಳಲ್ಲಿ ರಿಲೇಟಿವ್ಸ್ ಮನೆಯಲ್ಲಿ ಎಲ್ಲ ಇದ್ದು ಕಲಿತಾ ಇದ್ದಾರೆ. ನನಗೆ ಇದು ಅನುಕೂಲ ಇರೋದ್ರಿಂದ ನಾನು ಡೈಲಿ ಟ್ರಾವೆಲ್ ಮಾಡಿ ಬರ್ತಾ ಇದ್ದೀನಿ. ಬಂದು ಇಂಟ್ರೆಸ್ಟ್ ಇದ್ರೆ ಎಷ್ಟೇ ದೂರ ಆದ್ರೂ ಬಂದು ಕಲಿಬಹುದು. ಅದು ಇಲ್ಲಿ ಅನುಕೂಲ ಇದೆ ಸರ್. ಅಷ್ಟು ಇಂಟ್ರೆಸ್ಟ್ ಆಗಿ ಹೇಳ್ಕೊಡ್ತಾರೆ. ನಾನು ಒಂದು ದಿನ ಕೂಡ ಮಿಸ್ ಮಾಡಕ್ಕೆ ಇಷ್ಟಪಡಲ್ಲ. ಅಷ್ಟು ಖುಷಿ ಇದೆ ನಿಮಗೆ? ಅಷ್ಟು ಖುಷಿ ಇದೆ ಸರ್. ಖುಷಿಯಿಂದ ಬಂದು ಕಲಿತಾ ಇದ್ದೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನನ್ನ ಹೆಸರು ಬೃಂದ ಅಂತೇಳಿ. ಸರ್ ಇಲ್ಲೇ ವಿಜಯನಗರದಿಂದ ಬರ್ತಾ ಇದ್ದೀನಿ. ಕೋರ್ಸ್ ತುಂಬ ಚೆನ್ನಾಗಿದೆ ಮ್ಯಾಮ್. ತುಂಬ ಎಲ್ಲರೂ ಹೇಳಿದಂಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಎಲ್ರಿಗೂ ಕಲಿಯೋ ಗಂಟನೂ ಬಿಡಲ್ಲ. ಎಲ್ಲರೂ ಹೇಳಿದ್ದಾರೆ ಅಂದ್ಕೊಳ್ತೀನಿ ಆಲ್ರೆಡಿ. ಕಲಿಯೋ ಗಂಟನೂ ಬಿಡಲ್ಲ. ಫುಲ್ ಕಲಿಬೇಕು ಅಷ್ಟೇ ಅವರಿಗೆ ಬೇಕಾಗಿರೋದು. ಒಂದೊಂದು ಪಿನ್ನಿಂದ ಹಿಡಿದ್ಬಿಟ್ಟು ಕೋಂಬ್ ಹೇಗೆ ಹಿಡಿಬೇಕು ಎಲ್ಲನೂ ನೀಟಾಗಿ ಹೇಳ್ಕೊಡ್ತಾರೆ. A to Z ಗಂಟನೂ ಒಂದೊಂದೇ ಆಗಲಿ, ಎಕ್ಸ್ಪ್ಲನೇಷನ್ಸ್ ಆಗಲಿ, ಅವ್ರ ವೇ ಆಫ್ ಟಾಕ್ ಆಗಲಿ, ಫ್ರೆಂಡ್ಲಿ ರಿಲೇಷನ್ಶಿಪ್ ಆಗಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಈವನ್ ಇವ್ರು ನನ್ನ ಫ್ರೆಂಡು, ಸೊ ಶೀಸ್ ಡೋನೋ ಕನ್ನಡ ಅಂದ್ರೂ ಇವರಿಗೆ ಚೆನ್ನಾಗಿ ಟೀಚ್ ಮಾಡೋದಾಗಲಿ, ಇವರಿಗೆ ಎಕ್ಸ್ಪ್ಲೈನ್ ಮಾಡೋದಾಗಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. जी हाँ जी नमस्ते। फड़ा इधर पे जो है ए एकेडमी के आने के बाद मुझे पता चला इधर पे लैंग्वेज इम्पोर्टेंट नहीं है। मैम जो है मैं हिंदी वाले हो मुझे अच्छे से समझ कर देता है और इधर पे मेरा जितने भी फ्रेंड लोग हैं सब भी मुझे एक्सप्लेन करता है। ए करो, अगर कुछ समझ में नहीं आता है तो बहुत कुछ सीखा मैंने। मार्केटिंग सीखा, फेशियल सीखा, वैक्सिंग सीखा एंड साड़ी ड्रेपिंग अभी नाउ स्टार्ट हुआ है हमारा क्लास। हेयर डेमो जो रहता है वो भी सीखा। अच्छा लग रहा है। मैं भी सोशल मीडिया से देखकर अब बाद में आई हूँ। ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಈಗ ಮ್ಯಾಮ್ ಬಂದ್ಬಿಟ್ಟು ಏನಾದ್ರು ಆರ್ಡರ್ ಸಿಕ್ಕಿದ್ರೆ ಹೋಗ್ತಾರಲ್ವಾ, ಸೊ ಸ್ಟೂಡೆಂಟ್ಸ್ಗೆ ಕೇಳ್ತಾರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಜೊತೆಗೆ ಬನ್ನಿ ಅಂತ ಹೇಳ್ಬಿಟ್ಟು. ಯಾರು ಪರ್ಸ್ನಲ್ ಆಗಿ ತುಂಬಾ ಇಷ್ಟು ಡೀಪ್ ಆಗಿ ಹೇಳ್ಕೊಟ್ಟಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ನಮ್ಮನ್ನ ಕರ್ಕೊಂಡು ಹೋಗಿ ಹೇಗೆ ಅವ್ರ ಜೊತೆಗೆ ವೇ ಆಫ್ ಟಾಕ್ ಆಗಲಿ,
ನಮ್ಮದು ಆ್ಯಕ್ಷನ್ಸ್ ಆಗಲಿ ಹೇಗೆ ನಾವು ಮಾಡಬೇಕು, ಅವ್ರ ಜೊತೆಗೆ ಹೆಂಗೆ ಫ್ರೆಂಡ್ಲಿ ಆಗಿರಬೇಕು, ಏನು ಟ್ರೀಟ್ ಹೇಳ್ತಾರಲ್ವಾ, ಸೊ ಟ್ರೀಟ್ ಮಾಡೋದೆಲ್ಲ ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನೊಂದು ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಇವ್ರದ್ದು. ಸೊ ಬಜೆಟ್ ಫ್ರೆಂಡ್ಲಿ ತುಂಬಾನೇ ಇದೆ. ಯಾರಿಗಾದ್ರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಬನ್ನಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸರ್, ಯಾರಿಗೂ ಹೇಳಿಲ್ಲ ನೀವು ಬರ್ತಿರೋದು. ಸೊ ನಾವಾಗಿನೇ ಮಾತಾಡ್ತಿದೀವಿ. ಮ್ಯಾಮ್ ಯಾವುದೇ ಕಾರಣಕ್ಕೂ ಏನು ಹೇಳ್ಕೊಟ್ಟಿಲ್ಲ ನಮಗೆ. ನೀವು ಬರ್ತಿರೋದು ಸ್ವೇರ್ ಆಗಿ ಯಾರಿಗೂ ಗೊತ್ತಿಲ್ಲ. ಸರ್ ಫೀಸ್ ಬಂದು ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಅಂಡ್ ಬ್ಯೂಟಿಷಿಯನ್ ಕ್ಲಾಸಸ್ಗೆ 45,000 ಇದೆ. ಅಂದ್ರೆ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ತಿರೋದು. ಅದ್ರ ಜೊತೆಗೆ 20,000 ವರ್ತು ಮೇಕಪ್ ಅಂಡ್ ಹೇರ್ ಪ್ರಾಡಕ್ಟ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಮಾಸ್ಟರ್ ಕ್ಲಾಸ್ ಕೂಡ ಹೇಳ್ತಾ ಇದ್ದೀನಲ್ಲ 8 ಡೇಸು, ಅದು ಬರೀ 10,000 ಮಾತ್ರ ಇರೋದು ಸರ್. ಬರೀ ಮೇಕಪ್ನ ಯಾರು ಕಲಿಬೇಕು ಅಂತ ಇದ್ದಾರೆ ಅವರಿಗೆ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ತಾ ಇರೋದು. ಇಂಟ್ರೆಸ್ಟ್ ಇರೋದು ಖಂಡಿತ ಬೇಗ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಹೆಂಗೆ ಮಾಡ್ಬೋದು ಮ್ಯಾಮ್? ಸರ್ ಕೆಳಗಡೆ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೂ ಅವರು ಸ್ಟುಡಿಯೋಗೆ ವಿಸಿಟ್ ಮಾಡ್ಬೋದು. ನೀವು ಒಂದು ಕ್ಲಾರಿಟಿ ತಗೊಂಡೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಫೋರ್ ಬುಕ್ ಮಾಡ್ಕೋಬೇಕಾಗತ್ತೆ ಅವ್ರು ಬರೋದಾದ್ರೆ. ಒಂದು ಕ್ಲಾರಿಟಿ ತಗೊಂಡು ಒಂದು ನಿಮಗೆ ವಾತಾವರಣ ಎಲ್ಲ ಇಷ್ಟ ಆದ್ಮೇಲೆ, ಒಂದು ವ್ಯಕ್ತಿ ಇಷ್ಟ ಆದ್ಮೇಲೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮಲ್ಲಿ 2 ಥರದ್ದು ಕೋರ್ಸ್ ಇದೆ. ಪ್ರೊಫೆಷನಲ್ ಮೇಕಪ್ ಆ್ಯಂಡ್ ಹೇರ್ ಕೋರ್ಸ್ ಒಂದಿದೆ, ಆ್ಯಂಡ್ ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮೇಕಪ್ನ ಕಲಿಬೇಕು, ನಾನು ಈ ಇಂಡಸ್ಟ್ರಿಯಲ್ಲಿ ಇವಾಗ ಟ್ರೆಂಡಿಂಗ್ ಇರೋದೇ ಮೇಕಪ್, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸೇ ಟ್ರೆಂಡಿಂಗಲ್ಲಿರೋವಂಥದ್ದು. ಖಂಡಿತವಾಗಿ ಯಾರು ಬೇಕಾದ್ರೂ ಬಂದು ಕಲಿಬೋದು. ಗರ್ಲ್ಸ್ ಅಥವಾ ಬಾಯ್ಸ್ ಅಂತ ಇಲ್ಲ, ಯಾರಾದರೂ ಕಲಿಬೋದು. ಇದರಲ್ಲಿ ಭೇದ ಭಾವ ಅನ್ನೋದು ಯಾವುದೂ ಬರೋದಿಲ್ಲ. ಯಾರು ಬೇಕಾದ್ರೂ ಬಂದು ಕಲಿಬೋದು ಅಂತ ಹೇಳ್ತೀನಿ. ಸರ್ ನಾನು ಹೇಳೋದು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಿ, ಯಾರ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತೀನಿ. ಇದೇ ಫೀಲ್ಡಲ್ಲಿ ಅಂತ ಅಲ್ಲ, ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಹೊಡೆದಾಡಬೇಕು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗೂ ಜಾಯ್ನ್ ಆಗಿ. ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಸುಮ್ಮನೆ ಮನೆ ಕೂತ್ಕೋಬೇಡಿ ಹೆಣ್ಮಕ್ಳು ಅಂತ ಹೇಳ್ತೀನಿ. ಇನ್ನೊಬ್ರ ಹತ್ರ ನಾವು ದುಡ್ಡು ಕೇಳೋದು ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ ಸರ್. ಸೊ ಹಾಗಾಗಿ ಯಾರ ಮೇಲೆ ಡಿಪೆಂಡ್ ಆಗದಲ್ಲೇ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತೀನಿ.